ಪ್ರೈಸ್ ದಿ ಲಾರ್ಡ್. ದೇವರಿಗೆ ಸ್ತೋತ್ರವಾಗಿರಲಿ. ಈ ದಿನದ ದೇವರ ವಾಗ್ದಾನವು ವಿಮೋಚನೆಯ ಕಾಂಡ 14ನೆಯ ಅಧ್ಯಾಯ 13ನೆಯ ವಚನದಲ್ಲಿ, ಆದರೆ ಮೋಶೆ ಆ ಜನರಿಗೆ, ನೀವು ಅಂಜಬೇಡಿರಿ, ಸುಮ್ಮನೆ ನಿಂತುಕೊಂಡಿದ್ದು ಯೆಹೋವನು ಇವತ್ತು ನಿಮ್ಮನ್ನು ರಕ್ಷಿಸುವ ರೀತಿಯನ್ನು ನೋಡಿರಿ. ನೀವು ಇವತ್ತು ನೋಡುವ ಐಗುಪ್ತರನ್ನು ಇನ್ನು ಮುಂದೆ ಎಂದಿಗೂ ನೋಡುವುದಿಲ್ಲ. ಯೆಹೋವನೇ ನಿಮಗಾಗಿ ಯುದ್ಧ ಮಾಡುವನು, ನೀವಂತೂ ಸುಮ್ಮನೆ ಇರ್ರಿ ಎಂದು ಹೇಳಿದನು. ಆಮೆನ್. ಪ್ರಿಯ ಸಹೋದರರೇ, ಮೋಶೆ ನಿಮಗೆ ಹೇಳುವುದು ಏನೆಂದರೆ, ನೀವು ಅಂಜಬೇಡಿರಿ, ಸುಮ್ಮನೆ ನಿಂತುಕೊಂಡಿದ್ದು ಯೆಹೋವನು ಇವತ್ತು ನಿಮ್ಮನ್ನು ರಕ್ಷಿಸುವ ರೀತಿಯನ್ನು ನೋಡಿರಿ. ಹೌದು ಪ್ರಿಯ ಸಹೋದರರೇ, ಇವತ್ತು ನಿಮ್ಮನ್ನು ಪ್ರೀತಿಸಿದವರೇ ನಿಮಗೆ ವಿರುದ್ಧವಾಗಿ ನಿಮ್ಮ ಸಂಗಡ ಯುದ್ಧ ಮಾಡುವರು. ನೀವು ನಂಬಿದಂತ ಮನುಷ್ಯರೇ ನಿಮಗೆ ತಿರುಗಿ ಬೀಳುವರು. ಸೈತಾನನ ರೂಪದಲ್ಲಿ ಜನರು ನಿಮ್ಮನ್ನು ತುಳಿಯುವುದಕ್ಕೆ ಕಾದು ಕುಳಿತಿದ್ದಾರೆ. ಆದರೆ ನೀವು ಅವರಿಗೆ ಎದುರು ನಿಲ್ಲಬೇಡಿರಿ, ನಿಮ್ಮ ರಕ್ಷಣೆಗೆ ತವಕ ಪಡಬೇಡಿರಿ, ಏಕೆಂದರೆ ಯೆಹೋವನೇ ನಿಮ್ಮ ಸಂಗಡ ಇದ್ದಾನೆ. ನೀವು ಅಂಜಬೇಡಿರಿ, ಸುಮ್ಮನೆ ನಿಂತುಕೊಂಡಿದ್ದು ಯೆಹೋವನು ಇವತ್ತು ನಿಮ್ಮನ್ನು ರಕ್ಷಿಸುವ ರೀತಿಯನ್ನು ನೋಡಿರಿ. ಯುದ್ಧವು ನಿಮ್ಮದಾದರೆ ಯುದ್ಧ ಮಾಡುವವನು ಯೆಹೋವನೇ. ಆಮೆನ್. ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಆಮೆನ್.